ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಪ್ರಧಾನಿ ನರೇಂದ್ರ ಮೋದಿ 2014ರಲ್ಲಿ ಅಧಿಕಾರಕ್ಕೆ ಬಂದಿದ್ದು ಕೇವಲ BJPಯ ಕೋಮುವಾದಿ ಎಜೆಂಡಾದಿಂದ ಮಾತ್ರ ಅಲ್ಲ. ಅವರು ಒಂದು ಅಭಿವೃದ್ಧಿಯ ಹೊಸ ಕನಸನ್ನು ಈ ದೇಶದಲ್ಲಿ ಬಿತ್ತಿದರು. ಭ್ರಷ್ಟಾಚಾರ ರಹಿತ ಆಡಳಿತ ಭರವಸೆ ನೀಡಿದರು. ಅದು ಎಂತಹ ಕನಸಾಗಿತ್ತು ಅಂತಂದರೆ, ಈ ದೇಶದ ಜನ ಮೋದಿಯವರನ್ನು ಆಯ್ಕೆ ಮಾಡಿದರು. ಅವರು ಆಯ್ಕೆ ಮಾಡಿದ ಮೇಲೆ, ಅವರು ಅಧಿಕಾರಕ್ಕೆ ಬಂದ ಮೇಲೆ ಹಲವಾರು ಯೋಜನೆಗಳನ್ನು ಅವರು ಪ್ರಕಟಿಸಿದರು. ಸುಮಾರು 100ಕ್ಕೂ ಹೆಚ್ಚು ಪ್ರಮುಖ ಯೋಜನೆಗಳು. ಈ ಯೋಜನೆಗಳ ವಿವರಗಳೇನಿವೆ ಅದನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ. ಈ ಯೋಜನೆಗಳು ಅವರ ಗತಿ ಏನಾಗಿದೆ? 2014ರಲ್ಲಿ ಅವರೇನು ಅಭಿವೃದ್ಧಿಪರ ರಾಜಕಾರಣದ ಒಂದು ಭರವಸೆಯನ್ನು ಏನು ಮೋದಿಯವರು ನೀಡಿದರು, ಅದನ್ನು ಈಡೇರಿಸಿದ್ದಾರೆ. ಅದನ್ನು ಅಂಕಿ ಅಂಶದ ಮೇಲೆ ಮೂಲಕ ನಾನು ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ಈ ವಿಶ್ಲೇಷಣೆ ಸ್ವಲ್ಪ ದೀರ್ಘ ಆದರೂ ಆಗಬಹುದು. ಸೊ BJP ಸರ್ಕಾರ ಏನು ಅಧಿಕಾರಕ್ಕೆ ಬಂತು, ಅದು ಬಂದ ಮೇಲೆ ಅವರು ಏನು ಘೋಷಿಸಿದ ಯೋಜನೆಗಳೇನಿವೆ ಅದು ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟದ್ದು, ಡಿಜಿಟಲ್ಗೆ ಸಂಬಂಧಪಟ್ಟದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಕೃಷಿಗೆ ಸಂಬಂಧಪಟ್ಟದ್ದು, ಉದ್ಯೋಗ ಮತ್ತು ಸಾಮಾಜಿಕ ಕಲ್ಯಾಣಕ್ಕೆ ಸಂಬಂಧಪಟ್ಟದ್ದು ಯೋಜನೆಗಳು. ಈ ಎಲ್ಲ ಯೋಜನೆಗಳನ್ನು ಮೋದಿ ಅವರ ಸರ್ಕಾರ ಪ್ರಕಟಿಸಿತು. ಕೆಲವು ಯೋಜನೆಗಳು ಈ ಹಿಂದಿನ ಯೋಜನೆಗಳ ಮಾರ್ಪಾಟಾಗಿದ್ದವು. ಹೆಸರುಗಳು ಬಹಳ ಚೆನ್ನಾಗಿತ್ತು. ನಾನು ಆ ಹೆಸರುಗಳನ್ನು, ಯೋಜನೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಒಂದು ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ವಚ್ಛ ಭಾರತ್ ಅಭಿಯಾನ್, ಆಯುಷ್ಮಾನ್ ಭಾರತ್, PM ಕಿಸಾನ್ ಯೋಜನೆ, ಉಜ್ವಲ ಯೋಜನೆ, ಗತಿಶಕ್ತಿ ಯೋಜನೆ. ಸುಮಾರು 100ಕ್ಕೂ ಹೆಚ್ಚು ರಾಷ್ಟ್ರೀಯ ಯೋಜನೆಗಳು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರಾರು ಉಪಯೋಜನೆಗಳನ್ನು ಮೋದಿ ಮತ್ತು ಅವರ ಸರ್ಕಾರ ಘೋಷಣೆ ಮಾಡಿತು. ಹಾಗಿದ್ದರೆ ಇವರ ಯಶಸ್ಸಿನ ಪ್ರಮಾಣ ಎಷ್ಟು? ಈ ಯಶಸ್ಸನ್ನು ಅಳೆಯೋದು ಸುಲಭ ಅಲ್ಲ. ಅದಕ್ಕೆ ಕೆಲವು ಅಂಕಿ ಅಂಶಗಳನ್ನು ನೋಡುವ ಮೂಲಕ ನಾವು ಈ ಯಶಸ್ಸನ್ನು ಗೇಜ್ ಮಾಡಬಹುದು ಅಂತ. ಯಾವುದ್ಯಾವುದು ಯಶಸ್ವಿ ಕ್ಷೇತ್ರಗಳು ಅನ್ನೋದನ್ನು ನೋಡ್ಬೋದು. ಮೊದಲನೇದಾಗಿ ಸ್ವಚ್ಛ ಭಾರತ ಅಭಿಯಾನ. ಸ್ವಚ್ಛ ಭಾರತ ಅಭಿಯಾನ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅದನ್ನು ನೀವು ಹೇಳಬೇಕಾಗಿಲ್ಲ. ಈ ದೇಶದ ನಾಗರಿಕರು ನೀವು ಯಾವ್ಯಾವ ನಗರಗಳು ಹೇಗಿವೆ ಅನ್ನೋದು ತಮಗೆ ಗೊತ್ತಿದೆ. ಒಂದು ಅಂದಾಜಿನ ಪ್ರಕಾರ ಏನು ಈ ಸ್ವಚ್ಛ ಭಾರತ್ ಯೋಜನೆಯಲ್ಲಿ ಶೌಚಾಲಯಗಳ ನಿರ್ಮಾಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಅನ್ನೋದು. ಹಾಗಿದ್ದರೆ ಈ ದೇಶ ಶೌಚಾಲಯವನ್ನು ಹೊಂದಿ ಈ ಬಯಲು ಶೌಚಾಲಯದ ಈ ದೇಶದ ಸಮಸ್ಯೆ ಬಗೆಹರಿಸಿದೆಯಾ? ನೀವು ನೋಡಿ. ಈಗಲೂ ನಿಮಗೊಂದು ಹೇಳ್ತೀನಿ, ನೀವು ರೈಲಲ್ಲಿ ಪ್ರಯಾಣ ಮಾಡಿದರೆ ಬಹುತೇಕ ನಗರಗಳಲ್ಲಿ ನೀವು ರೈಲಿನಲ್ಲಿ ಎಂಟ್ರಿ ಆಗಬೇಕಾದ್ರೆ ರೈಲು ಹಳಿಗಳ ಪಕ್ಕ ಜನ ಶೌಚಕ್ಕಾಗಿ ಕೂತಿರ್ತಾರೆ. ಅವರು ತಮ್ಮ ಹಿಂಭಾಗ ಏನಿದೆಯಲ್ಲ ಅದನ್ನು ರೈಲು ಹೋಗೋ ಕಡೆ ತಿರ್ಸ್ಕೋತಾರೆ. ಅವರು ಅದರ ವಿರುದ್ಧ ದಿಕ್ಕಿನಲ್ಲಿರ್ತಾರೆ. ಅಂದರೆ ಅವರ ಮುಂಭಾಗ ಇದೆಯಲ್ಲ ಅದರ ಮಾನವನ್ನು ಕಾಯ್ಕೋಬೇಕು. ತಾವು ಇದನ್ನು ಗಮನಿಸ್ಬೋದು. ಇದು ಆಧಾರದ ಮೇಲೆ ಅವರು ಸ್ವಚ್ಛ ಭಾರತ ಅಭಿಯಾನ ಎಲ್ಲಿವರೆಗೆ ಬಂತು ಅಂತ. ಸ್ವಚ್ಛ ಭಾರತ ಅಭಿಯಾನದಲ್ಲಿ ನೋಡಿದಾಗ ಪ್ರಧಾನಿ ಮೋದಿಯವರು ಒಂದು ಕಸಬರಿಗೆ ಹಿಡ್ಕೊಂಡು ಅಲ್ಲೆಲ್ಲೋ ಕಸ ಹೊಡಿತಿದ್ದಂಥ ಒಂದು ಫೋಟೋಗಳು ಬಂತು. ಹಣ ಎಷ್ಟು ಖರ್ಚಾಯಿತು ಅನ್ನೋದು ಲೆಕ್ಕ ಇಲ್ಲ. ಆದರೆ ಸ್ವಚ್ಛ ಭಾರತ ಹಾಗೇ ಇದೆ. ಇನ್ನು ಡಿಜಿಟಲ್ ಇಂಡಿಯಾದ ಕನಸು. ಡಿಜಿಟಲ್ ಇಂಡಿಯಾ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ. ನಾನು ಡಿಜಿಟಲ್ ಇಂಡಿಯಾದ ನಾನು ಡಿನೈ ಮಾಡಲ್ಲ. ಇಂಟರ್ನೆಟ್ ಮತ್ತು ಡಿಜಿಟಲ್ ಸೇವೆ ಏನಿದೆಯಲ್ಲ ಅದು ಮೊದಲಕ್ಕಿಂತ ಹೆಚ್ಚು ಇಂಪ್ರೂವ್ಮೆಂಟ್ ಆಗಿದೆ. 5Gವರೆಗೆ ಬಂದದ್ದು, ಅದನ್ನು ನಾವು ನಿರಾಕರಣೆ ಮಾಡೋಕ್ಕಾಗಲ್ಲ. ಇನ್ನು ಅವರು ಮಾಡಿದ ಉಜ್ವಲ ಯೋಜನೆ, LPG ಸಂಪರ್ಕಗಳದ್ದು, ಇದನ್ನು ನಾನು ಮಾತನಾಡದೇ ಇರೋದೇ ಒಳ್ಳೆಯದು. ₹400 ಇದ್ದಂಥ LPG ನಂತರ ಏನಾಯಿತು, ಗೀವ್ ಇಟ್ ಅಪ್ ಅಂತ ಹೇಳ್ಬಿಟ್ಟು ಎಲ್ಲ ಗೀವ್ ಇಟ್ ಅಪ್ ಮಾಡ್ಕೊಂಡು ₹1,100 ಕೊಟ್ಕೊಂಡು LPG ತಗೊಳ್ಬೇಕಾದ ಸಿಚುವೇಶನ್ ಇದೆ. ಈ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ. ಅದರಿಂದ ಉಜ್ವಲ ಯೋಜನೆ ಈ ದೇಶದಲ್ಲಿ ಯಾವ ರೀತಿ ಪರಿಣಾಮ ಬೀರ್ತಾ ಇತ್ತು ಆ ರೀತಿ
ಪರಿಣಾಮ ಬೀರಿಲ್ಲ. ಇನ್ನು ಆಯುಷ್ಮಾನ್ ಭಾರತ ಯೋಜನೆ ಬಡವರಿಗೆ ಆರೋಗ್ಯ ಕೊಡುವಂಥದ್ದು. ಆದರೆ ಇಲ್ಲಿ ಕೆಲವು ಸಮಸ್ಯೆಗಳಿವೆ, ಅದನ್ನು ನಾನು ಈಗಾಗಲೇ ಹೇಳೋದು ಕಷ್ಟ. ಆದರೆ ಬಡವರಿಗೆ ಈ ಆರೋಗ್ಯ ವಿಮೆ ಕೊಡುವಂಥ ಆಯುಷ್ಮಾನ್ ಯೋಜನೆ ಇದೆ, ಅದು ಒಳ್ಳೆಯದೇ. ಆದರೆ ಇಲ್ಲಿ ಆಸ್ಪತ್ರೆಗಳೇ ಆಗಿವೆ, ಯಾವ್ಯಾವ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳೇ ಆಗಿವೆ, ಅಲ್ಲಿ ಚಿಕಿತ್ಸಾ ರೀತಿಯಾಗಿದೆ, ಅದನ್ನೆಲ್ಲ ಇಲ್ಲಿ ವಿವರಿಸೋಕ್ಕೆ ಸಮಯ ಇಲ್ಲ. ಇನ್ನು ಈ ಬಹುತೇಕ ಯೋಜನೆಗಳೇನಿದೆಯಲ್ಲ, ಈ ಯೋಜನೆಗಳ ಅನುಷ್ಠಾನ ಅಂಕಿಅಂಶಗಳ ಪ್ರಕಾರ ಪ್ರತಿಶತ 60 ದಾಟಿಲ್ಲ. ಕೆಲವು ಯೋಜನೆಗಳು 50ಕ್ಕಿಂತ ಕಡಿಮೆ ಇದೆ, ಕೆಲವು ಪ್ರತಿಶತ 60ರಷ್ಟು ಯಶಸ್ವಿಯಾಗಿದೆ ಅಂತ ಹೇಳಲಾಗ್ತದೆ. ಅಂದರೆ 40% ಗೋತ ಅಂತ. ಸೊ ಇದಕ್ಕೆಲ್ಲ ಬಹಳ ಕಾರಣ ಏನು ಆಗಿದ್ರೆ, ಯಾವ ಸವಾಲುಗಳು ಅನ್ನೋದು ನೋಡೋದಾದರೆ, ಮೊದಲನೇದು ಉದ್ಯೋಗ ಸೃಷ್ಟಿ ಇದೆಯಲ್ಲ, ಆ ನಿರೀಕ್ಷಿತ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಆಗೇ ಇಲ್ಲ ಈ ದೇಶದಲ್ಲಿ. ಸೊ ಅದಕ್ಕೂ ಅಂಕಿಅಂಶಗಳನ್ನು ಕೊಡ್ಬೋದು. ಅದರ ಜೊತೆ ಕೃಷಿ ಕ್ಷೇತ್ರ ಏನಿದೆ, ಕೃಷಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಈ ಸರ್ಕಾರ ನಿರ್ಲಕ್ಷಿಸಿದೆ. ಇದೊಂಥರ ಕಾರ್ಪೊರೇಟ್ ಜಗತ್ತಿದೆಯಲ್ಲ, ಕಾರ್ಪೊರೇಟ್ ಜಗತ್ತನ್ನು ಬೆಳೆಸ್ತಾ ಇದೆ, ಅದಕ್ಕೆ ಗೊಬ್ಬರ ಹಾಕ್ತಿದೆ. ಸೊ ಕೃಷಿ ಕ್ಷೇತ್ರ ಹಾರಿಬಲ್ ಆಗಿದೆ. ಅದರಂತೆ ಗ್ರಾಮೀಣ ಪ್ರದೇಶ ಇದೆಯಲ್ಲ, ಗ್ರಾಮೀಣ ಪ್ರದೇಶದ ಆರ್ಥಿಕತೆ ಏನಿದೆ, ಆರ್ಥಿಕತೆ ಕುಸಿದು ಹೋಗಿದೆ. ಸೊ ಮೋದಿಯವರ ಸರ್ಕಾರ ಈ ಬಗ್ಗೆ ಮಾಡ್ತಾ ಇಲ್ಲ. ಇನ್ನು ಅವರ ಬೆಂಬಲಿಗರು ಅದ್ರ ಬಗ್ಗೆ ದೇಶದ ಅಭಿವೃದ್ಧಿಗೆ ದೊಡ್ಡ ಮಟ್ಟದಲ್ಲಾಗಿದೆ, ಯೋಜನೆಗಳಾಗಿದೆ ಅನ್ನೋ ಮಾತನಾಡ್ತಾರೆ. ಮೂಲ ಸೌಕರ್ಯ ವೇಗವಾಗಿ ಅಭಿವೃದ್ಧಿಯಾಗಿದೆ ಅಂತಾರೆ, ಬಡವರಿಗೆ ನೇರ ಲಾಭ ತಲುಪ್ತಾ ಇದೆ ಅಂತಾರೆ. ಆದರೆ ಇದೆಲ್ಲ ಸಂಪೂರ್ಣ ಸತ್ಯ ಅಲ್ಲ. ಯಾಕೆಂದರೆ ಕೆಲವು ಯೋಜನೆಗಳಿವೆ, ಹೆಚ್ಚು ಪ್ರಚಾರದಲ್ಲಿ ಇವೆಯೇ ಹೊರತು, ನಾನು ಈ ಬಗ್ಗೆ ಮಾತನಾಡಿದ್ದೆ ಹಿಂದಿನ ವಿಡಿಯೋದಲ್ಲಿ. ಸುಮಾರು ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ 6,000 ಕೋಟಿಗೂ ಹೆಚ್ಚು ಹಣವನ್ನು ಕೇಂದ್ರ ಸರ್ಕಾರ ಪ್ರಚಾರಕ್ಕೆ ಖರ್ಚು ಮಾಡಿದೆ. ಆದರೆ ಈ ಪ್ರಚಾರದಿಂದ ಫಲಿತಾಂಶ ಭಾಳ ಕಡಿಮೆ. ಸೊ ಯೋಜನೆಯ ಈ ಘೋಷಣೆಯ ಏನಿದೆ ಅದು ಮಾತ್ರ ಉಳಿದುಕೊಂಡಿದೆ, ಅನುಷ್ಠಾನ ನಿಧಾನ ಆಗಿದೆ. ಹಾಗೆಯೇ ಚುನಾವಣೆಯ ಮೊದಲ ಯೋಜನೆಗಳೇನಿವೆ, ಚುನಾವಣೆಗೆ ಮೊದಲು ಘೋಷಣೆ ಮಾಡಿದ ಯೋಜನೆಗಳು ಕೂಡ ಚುನಾವಣೆ ಆದಮೇಲೆ ಮಗ್ಚಿ ಹೋಗಿವೆ. ಸೊ ಆದ್ದರಿಂದ ಈ ನರೇಂದ್ರ ಮೋದಿ ಅವರ ಸರ್ಕಾರ ಈ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಮಾತನಾಡಿದರೆ, ಯಾವುದು ಮಹತ್ವಾಕಾಂಕ್ಷಿ ಯೋಜನೆ, ಅವರ ಮಹತ್ವಾಕಾಂಕ್ಷೆ ಯಾವ ಮಟ್ಟಿಗೆ ಈಡೇರಿದೆ ಅನ್ನೋದು ನಿರಾಶಾಜನಕವಾದದ್ದು ಅಂತ. ಸೊ ನೀವು ಇದನ್ನೆಲ್ಲ ನೋಡುವಾಗ ನೀವು ದಟ್ ಪ್ರತಿ ಯೋಜನೆಯ ವಿವರಣೆಗಳನ್ನು ಕೂಡ ನಾನು ಕೊಡ್ತಾ ಹೋಗ್ಬೋದು. ಆದರೆ ಈ ವಿಶ್ಲೇಷಣೆ ಏನಿದೆ ಅದು ಏನಾಗುತ್ತೆ ಅಂದರೆ ಮುಗಿಯಲ್ಲ, ನಿಗದಿತ ಅವಧಿಯಲ್ಲಿ ಮುಗಿಯಲ್ಲ. ನಾನು ಎಲ್ಲ ಅಂಕಿಅಂಶಗಳನ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ನಾವು ಸುಮ್ಮನೆ ಒಪ್ಪಂದ್ಕೊಂಡು ಇಲ್ಲಿ ಭಾಷಣ ಹೊಡಿತಾ ಇಲ್ಲ ಅಂತ. ಸೊ ಈ ಮೂಲ ಸೌಕರ್ಯಕ್ಕೆ ಸಂಬಂಧಪಟ್ಟಾಗೆ ನೋಡಿ, ಈ PM ಗತಿಶಕ್ತಿ ಯೋಜನೆ ಅಂತ ಮಾಡಿದರು, ರಸ್ತೆ ರೈಲು ಲಾಜಿಸ್ಟಿಕ್ ಏಕೀಕರಣಕ್ಕೆ. ಹಾಗೆಯೇ ಇದನ್ನು ನೆನಪಿರ್ಬೋದು ನಿಮಗೆ, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಗಾಗಿ ಭಾರತ ಮಾಲಾ ಪ್ರಾಜೆಕ್ಟ್ ಅಂತ ಮಾಡಿದರು. ಭಾರತ ಮಾಲಾ ಹೆಸರುಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಅದರಂತೆ ಬಂದರು ಮತ್ತು ಸಾಗರ ಆರ್ಥಿಕತೆಗೆ ಸಾಗರಮಾಲಾ ಅಂತ ಮಾಡಿದರು. ಸೊ ಇದನ್ನೆಲ್ಲ ಮಾಡಿಬಿಟ್ಟು ಅದರ ಜೊತೆ ನಿಮಗೆ ಇದು ನೆನಪಿರ್ಬೋದು, ಏನು ಅಂತಂದರೆ ರೈಲಿನಲ್ಲಿ ಯಾವ್ಯಾವ ರೀತಿದು ವೇಗವಾಗಿ ಸಾಗುವ ರೈಲು, ಅದ್ರ ಬಗ್ಗೆ ಎಲ್ಲ ಹೇಳಿದರು. ಅದು ನಾನು ಹೇಳಬೇಕಲ್ಲ, ನೀವು ರೈಲು ಪ್ರಯಾಣ ಮಾಡಿರೋ ಕೆಲಸ ಅಂದರೆ ರೈಲು ಬಣ್ಣ ಬದಲು ಮಾಡಿದ್ದಾರೆ ಅಷ್ಟೇ. ಆದಷ್ಟು ಈ ಕೇಸರಿ ಬಣ್ಣವನ್ನು ರೈಲಿಗೆ ಬಡಿತಿದ್ದಾರೆ. ಇದು ಒಂದೇ ಭಾರತ್ ರೈಲು ಇದು ಬಂದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಆದರೆ ಅಲ್ಲೂ ಕೂಡ ಭಾಳಷ್ಟು ಸಮಸ್ಯೆ ಇದೆ. ಅದಕ್ಕಿಂತ ಅದನ್ನ ಕೇಸರೀಕರಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟಾಗೆ ಕಾಣುತ್ತೆ ಅಂತ. ಆದರೆ ಹೆದ್ದಾರಿ ನಿರ್ಮಾಣದ ಏನಿದೆ ಅದು ವೇಗ ಹೆಚ್ಚಾಗಿದೆ, ಸುಮಾರು 2 ಪಟ್ಟು ಹೆಚ್ಚಾಗಿದೆ ಅಂತ ಅಂಕಿಅಂಶ ಹೇಳ್ತಾ ಇದೆ. ಸೊ ಇನ್ನು ಡಿಜಿಟಲ್ ಏನು ಪಾವತಿಗೆ ಸಂಬಂಧಪಟ್ಟ ಹಾಗೆ ಭಾಳ ಮಹತ್ವದ ಬೆಳವಣಿಗೆಗಳಾಗಿವೆ. UP ಏನಿದೆ ಪೇಮೆಂಟ್ ಏನಿದೆ, ದಟ್ಸ್ ಗ್ರೇಟೆಸ್ಟ್ ಥಿಂಗ್, ಅದನ್ನು ನಾವು ಅಪ್ರಿಸಿಯೇಟ್ ಮಾಡಲೇಬೇಕು. ಸೊ ಗ್ರಾಮಾಂತರ ಪ್ರದೇಶಕ್ಕೆ ಕೂಡ ಇಂಟರ್ನೆಟ್ಟು ಪ್ರವೇಶ ಮಾಡಿದೆ. ಕೃಷಿ ಕ್ಷೇತ್ರಕ್ಕೆ PM ಕಿಸಾನ್ ಯೋಜನೆ ಇದೆ. ಆದರೆ ಇದ್ಯಾವುದು ಇದು ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮು ಬಹುಮುಖ್ಯವಾಗಿ ರೈತರಿಗೆ ಬೇಕಾದಂಥ ಅವರ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ಕೊಡಬೇಕು ಅನ್ನೋ ಹೋರಾಟ ನಡೀತಾ ಇದೆಯಲ್ಲ, ಅದರ ಬಗ್ಗೆ ಯಾವುದೇ ರೀತಿಯ ಕೆಲಸವನ್ನು ಸರ್ಕಾರ ಮಾಡಿಲ್ಲ. ಹೇಳಿಕೆಗಳು ಮಾತ್ರ, ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತೇಳಿ 2014ರಲ್ಲಿ ಮೋದಿ ಸಾಹೇಬರು ಘೋಷಣೆ ಮಾಡಿದರು. ರೈತರದ್ದು ಇದು ದ್ವಿಗುಣನೂ ಆಗಿಲ್ಲ, ಏನೂ ಆಗಿಲ್ಲ. ಸೊ ಅದರಂತೆ ಒಟ್ಟಾರೆಯಾಗಿ ಆರೋಗ್ಯ ವಿಮೆ ಓಕೆ. ಸೊ ನಾನು ಇದನ್ನೇ ಹೇಳ್ತಾ ಇದ್ದೆ ನಿಮಗೆ, ಗ್ರಾಮೀಣ ಶೌಚಾಲಯ ಬಳಕೆ ಏನಿದೆ
ಅದು ಪ್ರಮಾಣ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋ ತೋರಿಸುತ್ತೆ ಹೊರತು ಎಲ್ಲ ಕಡೆ ನೀವು ಶೌಚಾಲಯವನ್ನು ನಿರ್ಮಾಣ ಮಾಡಿಲ್ಲ ಅನ್ನುವುದು ಈ ಅಂಕಿಅಂಶಗಳು ತೋರಿಸ್ಕೊಡ್ತವೆ. ಅದರ ಜೊತೆಗೆ ಕೆಲವೊಂದು ವಿಚಾರ, ಈ ಡಿಜಿಟಲ್ ಆರ್ಥಿಕತೆ ಏನಿದೆ ಅದು ಆರ್ಥಿಕತೆ ಬೆಳವಣಿಗೆ ಡಿಜಿಟಲ್ ಇದು ಭಾಳ ಹೆಲ್ಪ್ ಮಾಡಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಮೂಲಸೌಕರ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಆಗಿದೆ. ಆದರೆ ನಿರುದ್ಯೋಗ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಇದು ಅಂಕಿಅಂಶಗಳು ತೋರಿಸೋದು. ನಾನು ನಿಮ್ಗೆ ಅಂಕಿಅಂಶಗಳನ್ನೆಲ್ಲ ಕೊಡಬಲ್ಲೆ, ಆದರೆ ಅದು ಸುದೀರ್ಘ ಆಗುತ್ತೆ ಅನ್ನೋದಕ್ಕೆ ಕೇವಲ ಅಂಕಿಅಂಶಕ್ಕೆ ಸಂಬಂಧಪಟ್ಟ ಒಂದೊಂದು ಸಾಲಿನ ವಿಶ್ಲೇಷಣೆಯನ್ನು ಮಾತ್ರ ನಿಮಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆದರೆ ಒಟ್ಟಾರೆ ಇವರು ಮಾಡಿದ್ದೇನು ಅನ್ನೋದು, ಈ ದೊಡ್ಡ ಮಟ್ಟದ ಯೋಜನೆಗಳು ಇನ್ನೊಂದು ಮತ್ತೊಂದರ ನಡುವೆ ಒಂದು ಇವರು ಮಾಡಿರುವುದು ಬ್ರ್ಯಾಂಡಿಂಗ್ ಮತ್ತು ಪ್ರಚಾರ ಅಂತ. ಅತಿ ಹೆಚ್ಚಿನ ಲಕ್ಷ್ಯ ಕೊಟ್ಟಿದ್ದು ಬ್ರ್ಯಾಂಡಿಂಗಿಗೆ ಮತ್ತು ಪ್ರಚಾರಕ್ಕೆ. ಹಿಂದಿನ ಕಾಂಗ್ರೆಸ್ ಸರ್ಕಾರಗಳಿಗೆ ಅವ್ರಿಗೆ ಬ್ರ್ಯಾಂಡಿಂಗು ಬರ್ತಿರಲಿಲ್ಲ, ಪ್ರಚಾರ ಮಾಡೋಕ್ಕೂ ಬರ್ತಿರಲಿಲ್ಲ. ಅವ್ರು ತಾವು ಏನು ಮಾಡಿದ್ದೀವಿ ಈಗ ಕೂಡ ಹೇಳ್ತೀನಿ. ನೆಹರು ಈ ದೇಶವನ್ನು ಹೇಗೆ ಅಭಿವೃದ್ಧಿ ಪಥಕ್ಕೆ ತಂದರು ಅನ್ನೋದನ್ನು ಈ ಕಾಂಗ್ರೆಸ್ ಜನರಿಗೆ ಹೇಳೋಕ್ಕೆ ಕೂಡ ಬರ್ತಾಯಿಲ್ಲ. ನೆಹರು ಪ್ರಧಾನಿ ಆದಾಗ ಈ ದೇಶ ಸ್ಥಿತಿ ಹೇಗಿತ್ತು. ಆದರೆ ಇವರು ಬ್ರ್ಯಾಂಡಿಂಗ್ನಲ್ಲಿ ಇವರು ಮಹಾನ್ ಪ್ರಮುಖರು ಅಂತ. ಜಸ್ಟ್ ಲೈಕ್ ಯು ಸಿ ದಟ್ ಕಾರ್ಪೊರೇಟ್ ರಾಜಕಾರಣವನ್ನು ಕಾರ್ಪೊರೇಟ್ ಇದಾಗಿ ಬದಲಾವಣೆ ಮಾಡಿದ್ದು ಇವರು ಅಂತ. ರಾಜಕಾರಣ ಏನಿದೆಯಲ್ಲ ಅದಕ್ಕೊಂದು ಕಾರ್ಪೊರೇಟ್ ಅಪ್ರೋಚ್ ಅಂತ. ಕಾರ್ಪೊರೇಟ್ನವರಿಗೆ ಇವರು ಬೆಂಬಲ ಕೊಡೋದು ಒಂದು. ಎರಡನೇದಾಗಿ BJPಯನ್ನೇ ಒಂದು ಕಾರ್ಪೊರೇಟ್ ಸಂಸ್ಥೆಯನ್ನಾಗಿ ಬದಲಿಸಿದ್ದು, ಸರ್ಕಾರವನ್ನು ಒಂದು ಕಾರ್ಪೊರೇಟ್ ಸಂಸ್ಥೆಯಾಗಿ ಬದಲಿಸಿದ್ದನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಅದರಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಇವರ ಯೋಜನೆ ಯಶಸ್ವಿಯಾಗಿದೆ, ಕೆಲವು ಕ್ಷೇತ್ರದಲ್ಲಿ ಮಧ್ಯಮ ಆಗಿದೆ, ಕೆಲವು ಕ್ಷೇತ್ರಗಳಲ್ಲಿ ಸವಾಲುಗಳಿವೆ. ಸೊ ಪ್ರಚಾರ ಅತಿ ಹೆಚ್ಚು ನಿಮಗೆ ಹೇಳಿದೆ. ದೊಡ್ಡ ಮಟ್ಟದ ಬದಲಾವಣೆ ಆಗಿಲ್ಲ. ಯಾವಾಗ ಅಂದರೆ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಫಸ್ಟು 50 ದಿನ ಕೊಡಿ ಅಂತ ಕೇಳಿದರು. 50 ದಿನ ಕೊಟ್ಟಾಯಿತು, ಅಂಥದ್ದು ಆಗಿಲ್ಲ. 50 ದಿನದಲ್ಲ ಕೊಟ್ಟಿರೋ ಭರವಸೆಗಳು ನಿಂಗೆ ಮಾತಾಡೋಕ್ಕೆ ಹೋಗಲ್ಲ. ನಂತರ 50 ದಿನ ಆದಮೇಲೆ 3 ತಿಂಗಳ ಕೊಡಿ ಅಂದರು, ಕೊಟ್ಟರು. 6 ತಿಂಗಳ ಕೊಡಿ ಅಂದರು, ಕೊಟ್ಟರು. 2 ತಿಂಗಳ ಕೊಡಿ ಅಂದರು, ಕೊಟ್ಟರು ಜನ. 5 ವರ್ಷ ಕೊಡಿ ಅಂದರು, ಕೊಟ್ಟರು. 10 ವರ್ಷ ಕೊಡಿ ಅಂದರು, ಕೊಟ್ಟರು. ಈಗ ವಿಕಸಿತ ಭಾರತ್ ಅಂತ ಹೇಳ್ತಾರೆ ನೋಡಿ, 2047 ಅಂತ. 47ರವರೆಗೆ ಬೇಕು ಅಂತ. ಸೊ 47ರವರೆಗೆ ನಮಗೆ ಕೊಡಿ ಅನ್ನುವ ರೀತಿ. ಅಲ್ಲಿವರೆಗೆ ತಾವು ಪ್ರಧಾನಿ ಆಗಿರ್ತೀನಿ ಅಂತ ಮೋದಿ ಅಂದ್ಕೊಂಡಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಅಂದರೆ 47ರವರೆಗೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಪ್ರಚಾರ ಮಾಡ್ತೀವಿ, ದೇಶವನ್ನು ಒಂದು ಕಾರ್ಪೊರೇಟ್ ಸಂಸ್ಥೆಯನ್ನಾಗಿ ಮಾಡ್ತೀವಿ ಅನ್ನೋದಂತೂ ಇವರು ಹೇಳಿದಾಗೆ ಕಾಣುತ್ತೆ ನೋಡಿ. ಅದ್ರ ಜೊತೆಗೆ ಅವರು ನಾನು ಇದೊಂದು ಅಂಕಿಅಂಶ ಕೊಡಬೇಕು. UPI ಇದೆಯಲ್ಲ, ಈ 2016ರಲ್ಲಿ UPI ಏನು ಪ್ರಾರಂಭ ಆಯಿತು, 2024-25ರಲ್ಲಿ ಅದು ತಿಂಗಳಿಗೆ 1,000 ಕೋಟಿ ವ್ಯವಹಾರ ಮಾಡಿದೆ ಅನ್ನೋದು ಅಂಕಿಅಂಶ ತೋರಿಸುತ್ತೆ. ಒಂದು ವರ್ಷಕ್ಕೆ 150 ಲಕ್ಷ ಕೋಟಿ ರೂಪಾಯಿ UPI. ಸೊ UPI ವಿಶ್ವದಲ್ಲೇ ಒಂದು ಅತ್ಯದ್ಭುತವಾದ ಯೋಜನೆ. ಆದರೆ ಇದರ ಕ್ರೆಡಿಟ್ ಸಂಪೂರ್ಣವಾಗಿ UPIದು ಈ ಸರ್ಕಾರಕ್ಕೆ ಮಾತ್ರ ಹೋಗಲ್ಲ, ಹಿಂದಿನ ಸರ್ಕಾರಕ್ಕೆ ಹೋಗುತ್ತೆ. ಸೊ ಅದರಿಗೆ ಸ್ವಚ್ಛ ಭಾರತ ನಿಮ್ಗೆ ಹೇಳ್ತಾ ಇದೆ. ಮತ್ತು ಈ ಅಂಕಿಅಂಶ ಮರೆತುಬಿಟ್ಟಿದೆ ನಿಮಗೆ. ಇಲ್ಲಿವರೆಗೆ 11 ಕೋಟಿ ಶೌಚಾಲಯಗಳನ್ನು ನಿರ್ಮಿಸಿದ್ದೀವಿ ಅಂತ ಸರ್ಕಾರಿ ಅಂಕಿಅಂಶ ಹೇಳುತ್ತೆ. ಎಷ್ಟು ಹೇಳಿ? 11 ಕೋಟಿ. ಈ ದೇಶದಲ್ಲಿರೋ ಜನ ಎಷ್ಟು ಹೇಳಿ? 140 ಕೋಟಿ. ಸೊ ಆದ್ದರಿಂದ ಇದು ಎಷ್ಟರ ಮಟ್ಟಿಗೆ ಅನ್ನೋದು ನೋಡಿ. ಅದ್ರ ಜೊತೆಗೆ ಈ ಗ್ರಾಮೀಣ ಶೌಚಾಲಯಗಳ ಬಳಕೆ ಏನಿದೆ ಅದು 2014 40% ಇತ್ತು, ಈಗ ಅದು 80% ದಾಟಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಇದ್ರ ಬಗ್ಗೆ ನನಗೆ ಅನುಮಾನ ಇದೆ ಅಂತ. ಸೊ ನಿಮಗೆ ಈ PM ಕಿಸಾನ್ ಯೋಜನೆಯಿಂದ 11 ಕೋಟಿ ರೈತರು ಲಾಭ ಅನ್ನೋ ಅಂಕಿಅಂಶ ಆಗುತ್ತೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಕೃಷಿಕರಿಗೆ ಎಲ್ಲಿಯವರೆಗೆ ನೀವು ವೈಜ್ಞಾನಿಕ ಬೆಲೆ ಕೊಡಲ್ವೋ ಅಲ್ಲಿಯವರೆಗೆ ಏನೂ ಪ್ರಯೋಜನ ಇಲ್ಲ. ಇನ್ನು ಉಜ್ವಲ ಯೋಜನೆಗೆ ಸಂಬಂಧಪಟ್ಟಂತೆ ಸಂಪರ್ಕ 9.5 ಕೋಟಿ ಮಹಿಳೆಯರಿಗೆ ಸಿಕ್ಕಿದೆ ಅಂತ. ಇದು ದೇಶದಲ್ಲಿ ದೊಡ್ಡದ, ನೀವೇ ಯೋಚನೆ ಮಾಡಿ. ಸೊ ಆಯುಷ್ಮಾನ್ ಇದು ಅದರದ್ದು ಎಲ್ಲ ಅಂಕಿಅಂಶಗಳಿವೆ. ಅದರ ಜೊತೆಗೆ ಈವನ್ನು ಮೂಲಸೌಕರ್ಯದಲ್ಲಿ ನೀವು ಬಂದರೆ ರಸ್ತೆ ನಿರ್ಮಾಣ ಏನಿದೆ ಅದು 2014ರಲ್ಲಿ 12 ಕಿಲೋಮೀಟರ್ ಪರ್ ಡೇ ಮಾಡ್ತಾಯಿದ್ರೆ ಈಗ 30 ಕಿಲೋಮೀಟರ್ ಮಾಡ್ತಿದ್ದಾರೆ ಅಂತ. ಮಾಡಲಿ ಬಿಡಿ, ಅದಕ್ಕೇನು ದೊಡ್ಡ ವಿಚಾರ ಏನು ಅಲ್ಲ ಅದು. ಸೊ ಒಟ್ಟಾರೆಯಾಗಿ ನೋಡಿದರೆ ಈ ಯೋಜನೆಗಳೇನಿವೆ, ಕೆಲವು ಯೋಜನೆಗಳು ಜಾರಿಗೆ ಬಂದಿವೆ, ಕೆಲವು ಯೋಜನೆಗಳ ಹೆಸರುಗಳನ್ನು ಬದಲಾಯಿಸಲಾಗಿದೆ, ಕೆಲವು
ಯೋಜನೆಗಳನ್ನು ಕನಸಿನ ರೂಪದಲ್ಲಿ ಈ ದೇಶದಲ್ಲಿ ಹಂಚಲಾಗಿದೆ. ಆದರೆ ಈ ಯೋಜನೆ ಏನಾಯಿತು ಅನ್ನುವುದನ್ನು ಮಾತ್ರ ಜನರ ಮುಂದೆ ಇಡ್ತಾ ಇಲ್ಲ. ಸ್ವಚ್ಛ ಭಾರತಕ್ಕೆ ಎಷ್ಟು ಖರ್ಚಾಯಿತು, ದೇಶ ಸ್ವಚ್ಛ ಆಯ್ತಾ ಇಲ್ವಾ? ಡಿಜಿಟಲ್ ಇಂಡಿಯಾ ಕತೆ ಏನಾಯಿತು? ಮೇಕ್ ಇನ್ ಇಂಡಿಯಾ ಕತೆ ಏನಾಯಿತು? ಸೊ ಏನು ಕೆಲವು ನಗರಗಳಿದೆಯಲ್ಲ, ನೋಡಿಬಿಟ್ಟು ಅವರಿಗೆಲ್ಲ ಪ್ರಶಸ್ತಿ ಕೊಟ್ಬಿಟ್ಟು ಎಲ್ಲ ಮಾಡ್ತಿದ್ದಾರಲ್ಲ, ನಗರಗಳಿದ್ದಾಗೆ ಇದೆ. ಅದರಿಂದ ಒಟ್ಟಾರೆಯಾಗಿ ನೋಡಿದರೆ ಇವರು ಅತ್ಯದ್ಭುತವಾದ ಮಾರಾಟಗಾರರು. ದೇ ಆರ್ ಸೇಲ್ಸ್ ಮ್ಯಾನ್. ಮೋದಿ ಮತ್ತು ಅವರ ಟೀಮ್ ಏನಿದೆ ಅವರು ಸೇಲ್ಸ್ ಮೆನ್ನು ಮತ್ತು ರಾಜಕಾರಣವನ್ನು ಕಾರ್ಪೊರೇಟ್ ಆಗಿ ಬದಲಾವಣೆ ಮಾಡಿದ್ದು. ಆದ್ದರಿಂದ ಈ ಕಾರ್ಪೊರೇಟ್ ಜಗತ್ತಿನಲ್ಲಿ ಸತ್ಯ ಮತ್ತು ಸುಳ್ಳಿನ ನಡುವೆ ವ್ಯತ್ಯಾಸ ಇರಲ್ಲ, ಅಲ್ಲಿ ಲಾಭ ಮಾತ್ರ ಮುಖ್ಯ. ಇಲ್ಲೂ ಹಾಗೆಯೇ ಸತ್ಯ ಮತ್ತು ಸುಳ್ಳಿನ ನಡುವೆ ವ್ಯತ್ಯಾಸ ಇಲ್ಲ. ಸುಳ್ಳಿನ ಮಾರಾಟ ಸತತವಾಗಿ ನಡೀತಾ ಇದೆ. ತಮಗೆ ಯಾವ ವಿಷಯವನ್ನು ಬೇಕೋ ಅದನ್ನು ಹೊರಹಾಕಲಾಗುತ್ತೆ, ಬೇಡದಿರೋ ವಿಷಯವನ್ನು ಮುಚ್ಚಿಡಲಾಗುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮಾತು ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.